ಹಾಯ್ ನಮಸ್ತೆ ಎಲ್ರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವರ್ಷದ ಮೊದಲನೇ ವ್ಲಾಗ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಭಿಕ ಹ್ಯಾಪಿ ನ್ಯೂ ಇಯರ್ ಬೋಲು. ಸ್ವಲ್ಪ ತಡವಾಗಿ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ಸಹಕರಿಸಿ ನನ್ನ ವಿಶ್ನ ಎಕ್ಸೆಪ್ಟ್ ಮಾಡ್ಕೊರಿ ಅಂತ ತಿಳ್ಕೊಂಡು ಇವತ್ತಿನೇನಪ್ಪ ಸ್ಪೆಷಲ್ ಅಂತಂದರೆ ಇವತ್ತು ನಾನು ರಶು ಒಂದು ಕಡೆ ಹೋಗ್ತಾ ಇದ್ದೀವಿ. कहाँ पे जा रहे पता है आपको? हाँ लेकिन हम ಸರ್ಪ್ರೈಸ್ ರखेंगे. ಓಕೆ, ಒಂದು ಕಡೆ ಹೋಗಿ ಬರ್ತೀವಿ. ಹೋಗಿ ಬಂದು ಎಲ್ಲಂತ ಹೇಳಂಗಿಲ್ಲ, ಅಲ್ಲಿ ಹೋದಾಗ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಅಲ್ಲಿ ಏನೇನಾಯಿತು, ಏನೇನು ಮಾಡಿದ್ವಿ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಇವಾಗ ನಾವು ರೆಡಿಯಾಗಲಿಕ್ಕೆ ಹೋಗ್ತಾ ಇದ್ದೀವಿ. ರೆಡಿಯಾಗಿ ಏನು ರೆಡಿ ಆಗ್ತಾಯಿದ್ದೀವಿ, ಹೆಂಗೆ ರೆಡಿ ಆಗ್ತೀವಿ ಅಂತ ಹೇಳಂಗಿಲ್ಲ, ನಾವು ರೆಡಿಯಾಗಿ ಬಂದು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ತೀವಿ. ಸೊ ಲೆಟ್ಸ್ ಗೋ. ಓಕೆ, ನಾವೀಗ ರೆಡಿ ಆಗ್ಲಿಕ್ಕೆ ಹೋಗ್ತಾಯಿದ್ದೀವಿ, ಆಮೇಲೆ ಬಂದು ಸಿಗ್ತೀವಿ. ಫೈನಲಿ ನಾನು ರಶು ರೆಡಿಯಾಗಿ ಬಂದ್ವಿ. ನೋಡ್ಬೋದು ನಮ್ಮಿಬ್ಬರದ್ದು ಫೈನಲ್ ಲುಕ್ ಯಾವ ಥರ ಇದೆ, ನಮ್ಮ ಕಾಸ್ಟ್ಯೂಮ್ಸ್ ಏನು ಹಾಕ್ಕೊಂಡೀವಿ ನಾವು, ರಶ್ ಯಾವ ಥರ ಕಾಣ್ತಾ ಇದ್ದ, ನಾನು ಯಾವ ಥರ ಕಾಣ್ತಾ ಇದ್ದೀನಿ ಅಂತ ನೋಡ್ಬೋದು. ನಾನು ಒಂಥರ ಟ್ರೆಡಿಷ್ನಲ್ ಲುಕ್ನಲ್ಲಿ ರೆಡಿಯಾಗಿದ್ದೆ, ಸಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ರಶು ಆ್ಯಸ್ ಇಟ್ ಈಸ್ ಡ್ರೆಸ್ ಹಾಕ್ಕೊಂಡಿದ್ದ, ಒಂದು ಬರ್ಡೇ ಇತ್ತು, ಸೂಟ್ ಥರ ಇತ್ತು, ಕೋಟ್ ಹಾಕ್ಕೊಂಡು ರೆಡಿಯಾಗಿ ನಾವು ನಮ್ಮದು ಡೆಸ್ಟಿನೇಷನ್ಗೆ ಬಂದು ರೀಚ್ ಆದ್ವಿ. ಇನ್ನು ಏನಿರ್ಬೋದು ಅಂತ ನೀವು ಥಂಬ್ನೇಲ್ ನೋಡಿ ಗೆಸ್ಸು ಮಾಡಿರ್ಬೋದು, ಬಟ್ ನಾನು ಹೇಳ್ತೀನಿ ಏನಂತಂದರೆ, ನನಗೆ ರಶ್ಗೆ ಒಂದು ಇನ್ವಿಟೇಷನ್ ಬಂದಿತ್ತು. ಅದು ಇನ್ವಿಟೇಷನ್ನಲ್ಲಿ ಏನಿತ್ತು ಅಂತಂದರೆ ಮದರ್ ಆ್ಯಂಡ್ ಚೈಲ್ಡ್ ಫ್ಯಾಷನ್ ವೀಕ್ ಫ್ಯಾಷನ್ ಶೋ ಅಂತ ಇತ್ತು. ಸೊ ನಮ್ಮಿಬ್ಬರಿಗೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಇನ್ವಿಟೇಷನ್ ಬಂದಿತ್ತು. ಸೊ ನಾನು ರಶು ಯೋಚನೆ ಮಾಡಿ ಹೋಗುವ ಏನಿಲ್ಲೋ ಬೇಡ ಅಂತಂದು ಡಿಸೈಡ್ ಮಾಡಿ ಲಾಸ್ಟಿಗೆ ಇದನ್ನು ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಂತ ಬಂದ್ವಿ. ಬಂದ ಕೂಡಲೇ ಇದು 3 to 7 ಇಯರ್ಸ್ ಒಳಗಿನ ಮಕ್ಕಳ ಜೊತೆ ಫ್ಯಾಷನ್ ಶೋ ಮಾಡೋದೊಂದು ಇದ್ನಿತ್ತು. ಸೊ LPSC ಅಂತ ಒಂದು ಇನ್ಸ್ಟಿಟ್ಯೂಟ್ನವ್ರು ಇದನ್ನ ಆರ್ಗನೈಸ್ ಮಾಡಿದರು. ನಮಗೂ ಆಫರ್ ಬಂದಿತ್ತು, ಬನ್ನಿ ನಿಮಗೊಂದು ಇದು ಮಾಡೋಣ, ಬಂದು ಒಂದು ಅಪಾರ್ಚುನಿಟಿ ಅನ್ಬೋದು, ಇದು ಆಫರ್ ಅನ್ನೋದಕ್ಕಿಂತ ಪಾರ್ಟಿಸಿಪೇಟ್ ಮಾಡಿರಿ ಅಂತ ನಮ್ಗೆ ಕರೆದಿದ್ರು. ಸೊ ನಾವು ಹೋದ್ವಿ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ಅಂತ ತಿಳ್ಕೊಳ್ಳೋ ಅಂತ ಹೋಗೆಲ್ಲ ಆಲ್ಮೋಸ್ಟ್ ಒಂದು ನಿಯರ್ 50 ಮದರ್ ಆ್ಯಂಡ್ ಚೈಲ್ಡ್ಸ್ ಬಂದಿದ್ದರು. ಎಲ್ಲ ಪೇರೆಂಟ್ಸ್ಗಳು ನೋಡ್ಬೋದು ನೀವು. ಸ್ಟಾರ್ಟ್ ಆಗಿತ್ತು, ಬಂದು ಎಲ್ಲರೂ ಮಾಡಾಕತ್ತಿದ್ರು, ಎಲ್ಲ ಫ್ಯಾಷನ್ ಶೋ ರ್ಯಾಂಪ್ ವಾಕ್ ಮಾಡ್ತಾಯಿದ್ರು. ಎಲ್ಲ ಇನ್ಸ್ಟ್ರಕ್ಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲರೂ ಹೇಳಿದ್ರು. ಎಲ್ಲನೂ ಮೊದಲೇ ಜಡ್ಜ್ ಆದವರೆಲ್ಲ ಇದನ್ನ ಇನ್ಸ್ಟ್ರಕ್ಟ್ ಕೊಟ್ಟಿದ್ದರು. ನಾನು ರಶ್ಗೆ ತೋರಿಸ್ತಾ ಇದ್ದೆ, ಅಲ್ಲಿ ಹೆಂಗೆ ಹೋಗ್ಬೇಕು, ಏನು ಮಾಡ್ಬೇಕು ರ್ಯಾಂಪ್ ವಾಕ್ ಅಂತ ತೋರಿಸ್ತಾ ಇದ್ದೆ. ಎಲ್ಲ ತಮ್ಮ ಬಂದು ರ್ಯಾಂಪ್ ವಾಕ್ ಮಾಡಿ ತಮ್ಮ ಟ್ಯಾಲೆಂಟ್ನ ತೋರಿಸ್ತಾ ಇದ್ರು. ಎಲ್ಲರೂ ಚೆನ್ನಾಗಿ ಆಗಿ ಬಂದಿದ್ರು ಅಂತ ಹೇಳ್ಬೋದು. ಡಿಫ್ರೆಂಟ್ ಒಂಥರ ಕಾಸ್ಟ್ಯೂಮ್, ಡಿಫ್ರೆಂಟ್ ವೇಷಭೂಷಣ ಅಂತಂತಾರಲ್ಲ, ಎಲ್ಲರೂ ವೆರೈಟೀಸ್ ಆಗಿ ಬಂದಿದ್ರು. ನಾನು ಸೆಲೆಕ್ಟ್ ಮಾಡಿದ್ದು ಟ್ರೆಡಿಷ್ನಲ್ ಲುಕ್ ಅಂತ ಅಂದ್ರೆ ಸಿಂಪಲ್ ಸಾರಿ ಇಟ್ಕೊಂಡಿದ್ದೆ. ಅಲ್ಲಿ ನೋಡ್ಬೇಕು ನೀವೆಲ್ಲ ಲೆಹೆಂಗಾಸ್, ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಏನೇನೋ ಹಾಕ್ಕೊಂಡು ಬಂದಿದ್ರು. ಅಂದ್ರೆ ಏನೋ ನೋಡೋಕೆ ಚೆನ್ನಾಗಿ ಅನಿಸ್ತು. ನಮ್ಮ ರಶ್ಗೂ ಒಂಥರ ಭಾಳ ಜನ ಬಂದಿದ್ದೆಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾಯಿದ್ದೆ. ಬಟ್ ಅಲ್ಲಿ ಬಂದಿದ್ದ ಹುಡುಗರು ಎಲ್ಲ ಆಟ ಆಡ್ತಾಯಿದ್ರು. ನಮ್ಮ ರಶ್ಗೂ ಹಂಗೆ ಹಿಂಗೆ ಅಂದ್ರಲ್ಲ, ನಾನು ಹೋಗೋಂಗಿಲ್ಲ, ನಾನು ನೋಡ್ತೀನಿ ಅಂತ ಹೇಳ್ತಾಯಿದ್ದೆ. ರಶ್ ಒಂದು ಸ್ವಲ್ಪ ಸ್ಟೇಜ್ ಅಲ್ಲಿ ಹೋಗಿ ಯಾವ ಥರ ಮಾಡಬೇಕು, ಅಲ್ಲಿ ಹೆದರಂಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂತ ಇದ್ದೆ. ಅವ್ರ ಪಪ್ಪ ವಿಡಿಯೋ ಮಾಡ್ತಾಯಿದ್ರು. ಇಲ್ಲೆಲ್ಲ ನಮ್ಮ ಯಾವ ನಂಬರ್ ವೈಸ್ ಕರೀತಾಯಿದ್ರು. ನಮ್ಮ ನಂಬರ್ ಬಂದುಬಿಟ್ಟು 17 ಇತ್ತು. ನೆಕ್ಸ್ಟ್ ಯಾವ ನಂಬರ್ ಬರ್ತೈತಿ ಅಂತ ಎಲ್ಲ ಮೊದಲೇ ಅಲ್ಲಿ ಹೋಗಿ ವಾಕ್ ಮಾಡಲಿಕ್ಕೆ ನಿಂದ್ರಿಸ್ತಾಯಿದ್ರು. ಆಲ್ರೆಡಿ 16 ನಂಬರ್ ಬಂತು. 16 ನಂಬರ್ ಆದಮೇಲೆ 17 ನಮ್ಮದಿತ್ತು. ಅಲ್ಲಿ ಏನಾಯ್ತು ಅಂದರೆ, ನಾವು ಮನೆಯೊಳಗೆ ಸ್ವಲ್ಪ ರ್ಯಾಂಪ್ ಮೊದಲೇ ಪ್ರಾಕ್ಟೀಸ್ ಮಾಡಿದ್ವಿ, ಆದರೆ ಡೈರೆಕ್ಷನ್ ಚೇಂಜ್ ಆಗಿಬಿಡ್ತು. ನಂದು ರಶ್ಶುಂದ ನಾನು ನಿಂತಲ್ಲೇ ರಶ್ಶು ನಿಂತಲ್ಲಿ ನಾನು ಹಿಂಗದೆ. ಅದೇ ಏನು ಮಾಡೋಣ ಈಗ, ಅವ್ನು ಕನ್ಫ್ಯೂಸ್ ಆಗ್ತೈತಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಅವ್ರ ಪಪ್ಪ ಹೇಳ್ತಾಯಿದ್ದೆ, ಅವ್ನು ಮೊದಲೇ ಹಿಂಗೆಲ್ಲ ಹೇಳಂತ. ಅವರ ಪಪ್ಪ ಅಲ್ಲೇ ದೂರ ನಿಂತ್ಕೊಂಡೆಲ್ಲ ಹಂಗೆ ಹೇಳ್ತಾಯಿದ್ರು, ಹಂಗೆ ಮಾಡಿ ಹಿಂಗೆ ಮಾಡಂತ. ಅಂದರೂ ಇರ್ತೈತಲ್ಲ, ನಾನು ಫಸ್ಟ್ ಟೈಮ್ ಈ ಥರ ಫ್ಯಾಷನ್ ಶೋಗೆ ಬಂದಿದ್ದು, ಅಷ್ಟೊಂದಿಲ್ಲ. ಫೈನಲಿ ನಂದು ರಶ್ಶುಂದು ಬಂತು ಅಂತ ಹೇಳ್ಬೋದು. ಸೊ ಲೆಟ್ಸ್ ನೋಡಿ ಆನಂದಿಸಿ ಅಂತ ಹೇಳ್ಬೋದು.
ನಾನೇನು ಮಾಡಿಬಿಟ್ಟೆ ಅಂದರೆ ಬಾಯಲ್ಲಿ ನಾನೇನು ಮಾಡಿಬಿಟ್ಟೆ ಅಂದರೆ ನಮ್ಮಿಬ್ಬರು ಡೈರೆಕ್ಷನ್ ಮತ್ತು ನಮ್ಮ ಸೇಮ್ ಆ್ಯಸ್ ಇಟ್ ಈಸ್ ಡೈರೆಕ್ಷನ್ ಅಂತ ಚೇಂಜ್ ಮಾಡಿದೆ. ನೋಡ್ಬೋದು ನಮ್ಮ ಪೊಸಿಷನ್, ಪೋಸ್ಚರ್ ಯಾವ ಥರ, ವಾಕಿಂಗ್ ಸ್ಟೈಲ್ ಯಾವ ಥರ ಇತ್ತು ಅಂತ. ಇನ್ನೊಂದು ಏನು ಹೇಳಬೇಕಂದ್ರೆ ಅಲ್ಲಿ ಜಡ್ಜ್ ಇದ್ದವ್ರು ಒಂದು ಇದಕ್ಕೆ ಮಾತ್ರ ಭಾಳ ಅಪ್ರಿಷಿಯೇಟ್ ಮಾಡಿದ್ರೆ, ಅದೇನಂದರೆ ನಂಗೆ ಒಂದು ಬಗ್ಗೆ ನಮ್ಮ ಕಾಲುಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿದ್ನ ಅದನ್ನೆಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ ರಶ್ಯನ್ ಬಗ್ಗೆ. ನಾವು ಒಂದೇನೋ ಒಂಥರ ಥೀಮ್ ಅನ್ನಂಗಿಲ್ಲ, ಒಂದೇನೋ ಇಟ್ಕೊಂಡಿದ್ವಿ ನಾವು ಈ ಥರ ಏನೋ ಯೂನಿಕ್ ಆಗಿರಬೇಕು ಅಂತ. ನೋಡ್ಬೇಕು ರಶು ಒಂಥರ ಚೆನ್ನಾಗಿ ಮಾಡಾಕತ್ತಿದ್ದ ಅವನ್ನ. ನಾ ಹೆಂಗೆ ಹೇಳಿದ್ನ ಹಂಗೆ ಮಾಡಿದ್ನು. ಬಂದು ಅಲ್ಲೊಂದ್ಸಲ ಎಲ್ಲರಿಗೂ ಒಂದ್ಸಲ ಪೋಸ್ ಕೊಟ್ಟು ಮತ್ತೊಂದ್ಸಲ ಆ್ಯಸ್ ಇಟ್ ಈಸ್ ನಾವು ನಮ್ಗೆ ಬ್ಯಾಕ್ ಟು ಅವರ್ ಪ್ಲೇಸ್ ಅಂತ ಬಂದ್ವಿ. ನಾವು ಬಂದು ಕೂಡಲೇ ನೆಕ್ಸ್ಟ್ ಎಲ್ಲದು ಮುಗಿಸಿದ ಮೇಲೆ ನೋಡ್ಬೋದು. ಆಮೇಲೆ ಇನ್ನೊಂದ್ಸಲ ಏನು ಮಾಡಬೇಕಂದ್ರೆ ಇನ್ನೊಂದ್ಸಲ ಎಲ್ಲರೂ ಲಾಸ್ಟ್ ಒಂದು ಫೈನಲ್ ರೌಂಡ್ ಅಂತ ಹಾಗೆ ಜಸ್ಟ್ ಇದನ್ನು ಇದ್ದಿದ್ದಿಲ್ಲ, ಇದು ಮಾರ್ಕ್ಸ್ ಈ ಥರ ಇದ್ದಿದ್ದಿಲ್ಲ. ಹಾಗೆ ಜಸ್ಟ್ ಒಂದ್ಸಲ ನೋಡೋಣ ಫೈನಲ್ ಎಲ್ಲರೂ ಒಂದ್ಸಲ ಬರ್ರಿ ಅಂತ ಹೇಳಿದರು. ಬಟ್ ನಮ್ಮ ರಶು ಫಸ್ಟ್ ಫೈನಲ್ ರೌಂಡಿಗೆ ಎಲ್ಲರೂ ಭಾಳ ಚೆನ್ನಾಗಿ ಜಡ್ಜಸ್ ಬಂದಿದ್ದಿಲ್ಲ, ಹೆದ್ರದಂಗೆ ಮಾಡಿ ಫಸ್ಟ್ ಟೈಮ್ ಏನಿಂದ ಮಾಡಿದ್ನಲ್ಲ ಆ ಥರ ಏನು ಮಾಡಲಿಲ್ಲ. ನೋಡ್ಬೋದು ಸುಮ್ಮನೆ ಆಗಿದ್ದ. ಆಮೇಲೆ ಅಲ್ಲೇ ಜಡ್ಜ್ ಮೇಡಮ್ಸ್ ಎಲ್ಲ ಬಂದಿದ್ರು. ಅವ್ರು ನಗರಿ ಅಂತ ಹೇಳಿದ್ರೆ ಅವ್ನು ನಗ್ತಾ ಇರೋಕ್ಕಿಲ್ಲ, ಅವ್ರು ಅದು ನಗು ಅನ್ನತ್ತಿದ್ರು. ಒಂದು ಸ್ವಲ್ಪ ನಮ್ಮ ರಶು ಹೊರಗಡೆ ಬಂದಾಗ ಒಂದು ಸ್ವಲ್ಪ ನಗು ಕಡಿಮೆ ಇರ್ತೈತಿ ಅಂತ ಹೇಳ್ಬೋದು. ನೋಡ್ಬೋದು ಇವರೆಲ್ಲ ಫೈನಲ್ ರೌಂಡಿಗೆ ಸೆಲೆಕ್ಟ್ ಆದವರು. ಅದರಲ್ಲಿ ಒನ್ ಆಫ್ ಐ ಆಮ್ ಆಲ್ಸೋ ಆ್ಯಂಡ್ ಮೈ ಸನ್. ಇವರೆಲ್ಲ ಫೈನಲ್ ರೌಂಡಿಗೆ ಸೆಲೆಕ್ಟ್ ಆಗಿದ್ರು. ಈಗ ಇಷ್ಟರಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ತಾರೆ. ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ಒಂದ್ಸಲ ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರಂತ ತೋರಿಸ್ಲಿಕ್ಕೆ ಒಂದ್ಸಲ ಫೈನಲ್ ರೌಂಡ್ ಅಂತ ಇಟ್ಟರು. ನನ್ನ ಒಂದೇ ಒಂದು ಮಗನ ನಾನು ಹ್ಯಾಂಡಲ್ ಮಾಡ್ಕೊಂಡು ಕರ್ಕೊಂಡ್ಬಂದ್ರು. ಬಟ್ ಒಂದೊಂದು ತಾಯಂದ್ರೆ ಇದೆಲ್ಲ ತಮ್ಮ 2 ಮಕ್ಕಳ ಜೊತೆ ಬಂದು ರ್ಯಾಂಪ್ ವಾಕ್ ಮಾಡಿದ್ರು. ನೋಡ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕೃಷ್ಣ ರಾಧಾ ಈ ಥರ ಆಗಿ ಬಂದಿದ್ದರು. ನೋಡ್ಬೋದು ನೀವು. ಎಷ್ಟು ಚಂದ ಅನ್ನಿಸ್ತು ನಿಂಗೆ ಅವತ್ತು ಹೋದಾಗ? ಹಾಂ, ಮಾತಾಡ ಚಲೋ ಅನ್ನಿಸ್ತು ನೋಡ್ರಿ. ಮಾತಾಡೋಂಗಿಲ್ಲ. ಬ್ಯಾಕ್ ಸ್ಟೇಜ್ ಅಂತಾರಲ್ಲ, ಬಾತ್ರೂಮ್ ಸಿಂಗರ್ ಥರ ಇವನ್ನೆಲ್ಲ ಹಿಂದ್ಗಡೆ ಅಷ್ಟು ಮುಂದ್ಗಡೆ ಇರೋಂಗಿಲ್ಲ. ಇದೆಲ್ಲ ಫೈನಲ್ ಒಂದು ಫೋಟೋಸ್ ಅಂತ ಎಲ್ಲ ತಗೊಂಡು ಇವ್ರು ನೋಡ್ಬೇಕು. ಇವ್ರಂತರ ಕೆರಳೆನ್ಸ್ ಥರ ಆಗಿ ಬಂದಿದ್ರು. ಅಂಗಿ ಶರ್ಟ್ ಎಲ್ಲ ಮಕ್ಕಳು ತಾಯಂದ್ರಕ್ಕಿಂತ ಮಕ್ಕಳು ಭಾಳ ಚಂದ ಅನ್ಸತ್ತಿತ್ತು ಅವ್ರದ್ದೆಲ್ಲ ನೋಡಿ. ಆಮೇಲೆ ಎಲ್ಲ ನಮ್ಮದು ರ್ಯಾಂಪ್ ವಾಕ್ ರೌಂಡ್ ಮುಗಿದ್ಮೇಲೆ ಅವರೆಲ್ಲ ಹಿಂಗೆ ಸೆಲೆಕ್ಟ್ ಮಾಡಲಿಕ್ಕೆ ಅಂತ ನೋಡಬೇಕಲ್ಲ, ಅದಕ್ಕೆಲ್ಲ ಅವರೆಲ್ಲ ಒಳಗಡೆ ಹೋದ್ರು ಜಡ್ಜಸ್. ಒಂದು ಹಂಗೆ ಎಂಟರ್ಟೈನ್ಮೆಂಟ್ ಅಂತ ಆ ಇನ್ಸ್ಟಿಟ್ಯೂಟ್ನವರು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಟ್ಟಿದ್ರು ಎಲ್ಲ ಟೀಚರ್ಸಿಗೆ. ನಾನು ಹಾಗೆ ಕ್ಲಿಪ್ಸ್ ಎಲ್ಲ ಓಡಿಸಿ ತೋರಿಸ್ತಾ ಇದ್ದೀನಿ. ಇವ್ರನ್ನೆಲ್ಲ ನೋಡಿದ್ರಲ್ಲಿ ಟೀಚರ್ಸ್ ಅನ್ನಿಸ್ತಾ ಇದ್ಲು, ಎಲ್ಲ ಸ್ಟೂಡೆಂಟ್ಸ್ ಅನ್ನಿಸ್ತಾ ಇದ್ರು. ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಒಂಥರ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಹೇಳ್ಬೋದು. ಒಂದು 3-4 ಡ್ಯಾನ್ಸ್ ರಿಮಿಕ್ಸ್ ಡ್ಯಾನ್ಸ್ ಸಾಂಗ್ನಲ್ಲಿ ಡ್ಯಾನ್ಸ್ ಮಾಡಿದರು. ಚೆನ್ನಾಗಿ ಅನ್ನಿಸ್ತು ನಂಗೆ. ಒಟ್ಟೇನೋ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಂ, ಇನ್ಮೇಲೆ ನಾನು ಐ ಕ್ಯಾನ್ ಡೂ ಅಂತ ಅನಿಸ್ಬೋದು. ಯಾಕಂದರೆ ನಾನು ಈ ಥರ ನಾ ಎಲ್ಲ ಆಬ್ವಿಯಸ್ಲಿ ಸ್ಟೇಜೆಲ್ಲ ಇದು ಮಾಡೀನಿ ನಾನು. ಬಟ್ ಈ ಥರ ರ್ಯಾಂಪ್ ವಾಕ್ ಈ ಥರ ಏನು ಹಿಂಗೆ ಇದು ಮಾಡಿಲ್ಲ, ಫೇಸ್ ಮಾಡಿದ್ದಿಲ್ಲ. ನೀವು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ರಶ್ ಎಲ್ಲ ಕಾಯ್ತಾ ಇದ್ವಿ. ನೋಡಬೇಕು ಇದರಲ್ಲಿ ನನ್ನ ಹೆಸರು ಐತೆ ಇಲ್ಲ, ನಾವು ಸೆಲೆಕ್ಟ್ ಆಗೀವಿ ಇಲ್ಲೋ ಅಂತ ಸುಮ್ಮನೆ ವೇಟ್ ಮಾಡ್ತಾ, ಅನೌನ್ಸ್ಮೆಂಟ್ಗೆ ವೇಟ್ ಮಾಡ್ತಾ ಕೂತ್ಕೊಂಡಿದ್ವಿ. ಆಮೇಲೆ ಎಲ್ಲ ಬಂದಂಥ ಮಕ್ಕಳಿಗೆಲ್ಲ ಅಲ್ಲೆಲ್ಲ ಒಂದು ಸಣ್ಣ ಗಿಫ್ಟ್ ಅಂತ ಕೊಡ್ತಾಯಿದ್ರು. ಅವ್ರ ಮಕ್ಕಳಿಗೆ ಪೌಚ್, ಟೆಡ್ಡಿ ಬೇರ್ಸ್ ಅದು ಇದು ಕೊಡ್ತಾಯಿದ್ರು. ನಮ್ಮ ರಶ್ಗೆಲ್ಲ ಎಷ್ಟು ಮಕ್ಕಳು ಬಂದಲ್ಲ ಒಂದು ಸ್ಮಾಲ್ ಗಿಫ್ಟ್, ಏನೋ ಒಂಥರ ಫನ್ಗೋಸ್ಕರ ಅಂತ ಪೌಚ್, ಟೆಡ್ಡಿ ಬೇರ್ಸ್ ಈ ಥರ ಕೊಡ್ತಾಯಿದ್ರು. ರಶದ್ ಪೌಚಲ್ಲಿಟ್ಟು ನಮ್ಮ ರಶ್ಗೂ ಪೌಚ್ ಕೊಟ್ಟಿದ್ರು. ಬಂದಿನಾನ ಎಲ್ಲ ಇದು ಮಾಡಿದ್ರು. ಆಮೇಲೆ ಅಲ್ಲಿ ಮುಗಿಸ್ಕೊಂಡೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದವ್ರನ್ನ ಕರೆಸ್ತೀವಿ ಅಂತ ಹೇಳಿ ನಮ್ಗೆ ಕಳಿಸಿದ್ರು. ಕಳಿಸಿದ್ಮೇಲೆ ಮನೆಗೆ ಬಂದು ಫುಲ್ಲು ನಾನು ರಶ್ಶು ಟಯರ್ಡ್ ಆಗಿದ್ವಿ. ನಾನು ಯಾವಾಗ ಮಲ್ಕೊಂಡ್ಬಿಟ್ಟೇನಿ. ರಶ್ಶು ಬಂದು ನನಗೆ ಜಜೋ ಲಾಲೆ ಅಂತ ಹಾಡಿ ಮಲಗಿಸ್ತಾ ಇದ್ದ.
ನೋಡ್ಬೋದು ನೀವು ಹೆಂಗೆ ಮಲಗಿಸ್ತಾನೆ. ನಾ ಆಲ್ರೆಡಿ ಮಲ್ಕೊಂಡೇನಿ ಅಂದರೂ ಮಲಗಿಸ್ತಾ ಇದ್ದ. ನಾನು ಅಲ್ಲೇ ನಿದ್ಗಣ್ಣೊಳಗೆ ಅವನ್ನೆಲ್ಲ ಮಾಡೋದೆಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಅವ್ನಿಗೆ ಯಾವ ಹಾಡ್ತೀನಲ್ಲ ಅದನ್ನ ಅವ್ನು ಹಾಡೋದನ್ನು ನನಗೆ ಹಾಡಿ ಮಲಗಿಸ್ತಾ ಇದ್ದ. ಇವೆಲ್ಲ ಒಂದು ಫೈನಲ್ ಕ್ಲಿಪ್ಸ್ ಅಂತ ನಿಮ್ಗೆ ಹಂಗೆ ತೋರಿಸ್ಲಿಕ್ಕೆ ಹಾಕೀನಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ಸಂಕ್ರಾಂತಿ ಇತ್ತು. ಸಂಕ್ರಾಂತಿ ಒಂದೇನೋ ಒಂದು ಕಾರ್ಯ ಮಾಡ್ತಾರೆ, ಅಂದರೆ ಗಂಡು ಮಕ್ಕಳಿಗೆ ಕರಿ ಕಾರ್ಯ ಅಂತ ಹೇಳ್ತಾರೆ. ಮಕ್ಕಳಿಗೆಲ್ಲ ಈ ಥರ ದೃಷ್ಟಿ ಏನು ಕೆಟ್ಟ ದೋಷ ಏನು ಆಗಬಾರ್ದು ಅಂತ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ದಿನ ಈ ಥರ ಚುರ್ಮರಿ ಎಲ್ಲ ಹಣ್ಣು ಎಲ್ಲ ಮಿಕ್ಸ್ ಮಾಡಿ ತಲೆ ಮೇಲೆ ಸುರುವಿ ದೃಷ್ಟಿ ನಿವಾರಣೆ ಆಗಲಿ ಅಂತ ಎಲ್ಲ ತೆಗಿತಾರೆ. ಅದನ್ನು ಎವ್ರಿ ಇಯರ್ ನಮ್ಮ ರಶ್ಮಿ ಎವ್ರಿ ಇಯರ್ ಮಾಡ್ತಾಯಿದ್ದೀವಿ. ಗಂಡು ಮಗ ಅಲ್ಲ, ಗಂಡು ಮಗ ಅಂತಲ್ಲ, ಹೆಣ್ಮಕ್ಳಿದ್ರು ಮಾಡ್ತಾರೆ, ಗಂಡು ಮಕ್ಕಳು ಇದ್ದರೂ ಮಾಡ್ತಾರೆ. ಸೊ ಈ ವರ್ಷದ ಸಂಕ್ರಮಣ ಜೊತೆಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಂಥರ ಲೈಕ್ ಆಗಿದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.